ಹಲೋ ಗೈಸ್, ನಾವೀಗ NEP ಸಿಲೆಬಸ್ ಪ್ರಕಾರ 5th ಸೆಮಿಸ್ಟರ್ BCom ಎಕ್ಸಾಮಿನೇಷನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಅದು ಯಾವುದಂದರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು. ನಾವು 4 ಮಾರ್ಕ್ಸನ್ನು ಸಾಲ್ವ್ ಮಾಡೋಣ. ಸೆಕ್ಷನ್ B ಅಂದರೆ 4th ಒಂದು ಕ್ವಶನ್ ಬಂದುಬಿಟ್ಟು ಟೋಟಲ್ ಸೇಲ್ ಆಫ್ ಕಂಪನಿ 5 lakh, ಟೋಟಲ್ ವೇರಿಯಬಲ್ ಕಾಸ್ಟ್ 3 lakh, ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಈಸ್ rupees 1 lakh, 6% ಡಿಬೆಂಚರ್ ಕ್ಯಾಪಿಟಲ್ ಈಸ್ 10 lakhs. ಫೈಂಡ್ ಔಟ್ ಆಪರೇಟಿಂಗ್ ಲಿವರೇಜಸ್, ಫೈನಾನ್ಷಿಯಲ್ ಲಿವರೇಜಸ್ ಆ್ಯಂಡ್ ಕಂಬೈನ್ಡ್ ಲಿವರೇಜಸ್. ಈಗ ನಾವು ಸಾಲ್ವ್ ಮಾಡೋಣ. ಸೇಲ್ಸ್ ಬಂದುಬಿಟ್ಟು ಅವರೇ ಡೈರೆಕ್ಟಾಗಿ 5 lakh ಕೊಟ್ಟವ್ರೆ. 5 lakh ಸೇಲ್ಸು. ಮತ್ತು ವೇರಿಯಬಲ್ ಕಾಸ್ಟ್ ಬಂದುಬಿಟ್ಟು 3 lakh. ಡೈರೆಕ್ಟಾಗಿ ವೇರಿಯಬಲ್ ಕಾಸ್ಟ್ ಕೂಡ 3 lakh ಕೊಟ್ಟವ್ರೆ. 3 lakh ನಾವು ಡೈರೆಕ್ಟಾಗಿ ತಗೋಬೇಕು. 5 lakh ಮೈನಸ್ 3 lakhನ್ನು ಲೆಸ್ ಮಾಡಿದ್ರೆ ನಮಗೆ ಕಾಂಟ್ರಿಬ್ಯೂಷನ್ ಬಂದುಬಿಟ್ಟು 2 lakh ಸಿಕ್ಕತ್ತೆ. ಕಾಂಟ್ರಿಬ್ಯೂಷನ್ ಬಂದುಬಿಟ್ಟು 2 lakh. ಮತ್ತು ಫಿಕ್ಸ್ಡ್ ಕಾಸ್ಟ್ ಬಂದುಬಿಟ್ಟು rupees 1 lakh. ಅಂದರೆ ಅಮೌಂಟ್ ಅವರು ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ನಾವು ಡೈರೆಕ್ಟಾಗಿ ಫಿಕ್ಸ್ಡ್ ಕಾಸ್ಟ್ ಅಮೌಂಟ್ನ 1 lakh ಅಂತ ತಗೋಬೇಕು. ಈಗ ಕಾಂಟ್ರಿಬ್ಯೂಷನಲ್ಲಿ ಫಿಕ್ಸ್ಡ್ ಕಾಸ್ಟ್ನ ಲೆಸ್ ಮಾಡಿದ್ರೆ ನಮಗೆ EBIT ಅಂತ ಸಿಕ್ಕತ್ತೆ. EBIT ಮೀನ್ಸ್ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಟ್ಯಾಕ್ಸ್ ಅಂತ. ಇವಾಗ 2 lakhಲ್ಲಿ ನಮಗೆ 1 lakh ಮೈನಸ್ ಮಾಡಿದ್ರೆ 1 lakh ಉಳಿಯುತ್ತೆ. ನೆಕ್ಸ್ಟು ಅವರು 6% ಡಿಬೆಂಚರ್ಸ್ ಕ್ಯಾಪಿಟಲ್ ರೀಸ್ 10 lakh ಅಂತ ಕೊಟ್ಟವ್ರೆ. ನಾವು ಡಿಬೆಂಚರನ್ನು ಇಂಟ್ರೆಸ್ಟಾಗಿ ಕೂಡ ತಗೋಬೋದು. ಅದರಲ್ಲಿ ಇಂಟ್ರೆಸ್ಟ್ ಬಂದುಬಿಟ್ಟು 10 lakh ಕೊಟ್ಟವ್ರೆ. 6% ಇಂಟ್ರೆಸ್ಟ್ ಅಂತ ಕೊಟ್ಟವ್ರೆ. 10 lakh ಮೇಲೆ 6% ಮಾಡಿಕೊಂಡ್ರೆ ನಮಗೆ 60,000 ಉಳಿಯುತ್ತೆ. ಇವಾಗ 1 lakhಲ್ಲಿ 60,000 ಮಾಡಿದ್ರೆ ನಮಗೆ 40,000 EBIT ಬರುತ್ತೆ. ಅಂದರೆ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಅಂತ. ಇವಾಗ ಕ್ಯಾಲ್ಕುಲೇಷನ್ ಆಫ್ ಲಿವರೇಜಸ್ ಮಾಡೋಣ. ಫಾರ್ಮುಲಾ ಬಂದುಬಿಟ್ಟು ಆಪರೇಟಿಂಗ್ ಲಿವರೇಜಸ್ ಈಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT ಅಂದರೆ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಟ್ಯಾಕ್ಸ್ ಅಂತ. ಇವಾಗ ನಮಗೆ ಕಾಂಟ್ರಿಬ್ಯೂಷನ್ ಬಂದುಬಿಟ್ಟು 2 lakh ಕೊಟ್ಟವ್ರೆ. EBIT ಬಂದುಬಿಟ್ಟು 1 lakh ಇದೆ. 2 lakh ಡಿವೈಡೆಡ್ ಬೈ 1 lakhನ ಮಾಡಿದ್ರೆ ನಮಗೆ 2 ಉಳಿಯುತ್ತೆ. ಅದನ್ನು 2 times ಅಂತ ನಾವು ತಗೋಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಫೈನಾನ್ಷಿಯಲ್ ಲಿವರೇಜಸ್ ಈಸ್ ಈಕ್ವಲ್ ಟು EBIT ಡಿವೈಡೆಡ್ ಬೈ EBT ಅಂದರೆ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಟ್ಯಾಕ್ಸ್ ಡಿವೈಡೆಡ್ ಬೈ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಅಂತ. ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಟ್ಯಾಕ್ಸ್ ಬಂದುಬಿಟ್ಟು 1 lakh, ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಬಂದುಬಿಟ್ಟು 40,000. 1 lakh ಡಿವೈಡೆಡ್ ಬೈ 40,000 ಮಾಡಿದ್ರೆ ನಮಗೆ 2.5 ಬರುತ್ತೆ. ಇದನ್ನು ನಾವು 2.5 times ಅಂತ ತಗೋಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಕಂಬೈನ್ಡ್ ಲಿವರೇಜಸ್ ಈಸ್ ಈಕ್ವಲ್ ಟು ಆಪರೇಟಿಂಗ್ ಲಿವರೇಜಸ್ ಇಂಟು ಫೈನಾನ್ಷಿಯಲ್ ಲಿವರೇಜಸ್. ಇವಾಗ ನಾವು ಮೊದಲಿಗೆ ಆಪರೇಟಿಂಗ್ ಲಿವರೇಜಸ್ನ ಒಂದು ಮಾಡಿದ್ದೀವಿ ಆ್ಯಂಡ್ ಫೈನಾನ್ಷಿಯಲ್ ಲಿವರೇಜಸ್ನ ಕೂಡ ಮಾಡಿದ್ದೀವಿ. ಅದರಲ್ಲಿ 2 times ಒಂದು ಟೈಮ್ ಬಂದಿದೆ ಮತ್ತು 2.5 ಒಂದು ಬಂದಿದೆ. ಅದನ್ನೀಗ ಆಪರೇಟಿಂಗ್ ಲಿವರೇಜಸ್ ಬಂದುಬಿಟ್ಟು 2 times ಅಂತ ಕೊಟ್ಟವ್ರೆ. ಅದಕ್ಕೆ ನಾವು 2 ಆಗಿ ತಗೋಬೇಕಾಗತ್ತೆ. ನೆಕ್ಸ್ಟು ಫೈನಾನ್ಷಿಯಲ್ ಲಿವರೇಜ್ ಬಂದುಬಿಟ್ಟು 2.5 ಕೊಟ್ಟಿದ್ದಾರೆ. ನಾವೀಗ 2 into 2.5 ಮಾಡಿದ್ರೆ ನಮಗೆ 5 times ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫಾಲೋ ಮೀ.